ವೀಕ್ಷಕರೇ, ಒಬ್ಬ ನಾರ್ಮಲ್ ವ್ಯಕ್ತಿಯನ್ನ ಉತ್ತಮ ಹಾಗೆ ಸಕ್ಸಸ್ಫುಲ್ ಮಾಡೋದು ಅವನು ಮಾಡೋ ಪ್ರತಿನಿತ್ಯದ ಅಭ್ಯಾಸಗಳು. ಈ ಅಭ್ಯಾಸಗಳು ಒಂದು ರೀತಿ ಚಟ ಇದ್ದ ಹಾಗೆ. ಅದು ನಿಮ್ಮನ್ನ ಹಾಳು ಸಹ ಮಾಡಬಹುದು ಅಥವಾ ಉದ್ಧಾರ ಕೂಡ ಮಾಡಬಹುದು. ಹಾಗಾದ್ರೆ ಬನ್ನಿ, ಯಾವ ಯಾವ ಅಭ್ಯಾಸಗಳು ನೀವು ಪ್ರತಿನಿತ್ಯ ಮಾಡಿದ್ರೆ ಯಶಸ್ವಿ ಜೀವನ ನಿಮ್ಮದಾಗುತ್ತೆ ಅಂತ ನೋಡೋದಕ್ಕೆ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ಒಳಗೆ ಹೋಗೋಣ. ಮೊದಲನೇದಾಗಿ, ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ಏಳಬೇಕು. ಹೌದು ಸ್ನೇಹಿತರೆ, ಬೆಳಗ್ಗೆ ಬೇಗ ಏಳೋ ವ್ಯಕ್ತಿಗಳಿಗೆ ತುಂಬಾ ಐಕ್ಯೂ ಪವರ್ ಜಾಸ್ತಿ ಇದ್ದು ನಿಮ್ಮ ಪ್ರತಿನಿತ್ಯದ ಸಮಯವನ್ನ ಉಳಿಸುತ್ತೆ. ಹೇಗೆಂದ್ರೆ, ನೀವೇ ಅಂದುಕೊಳ್ಳಿ, ಇಬ್ರು ವ್ಯಕ್ತಿಗಳಿರ್ತಾರೆ. ವ್ಯಕ್ತಿ ನಂಬರ್ 1 ಪ್ರತಿನಿತ್ಯ ಬೆಳಗ್ಗೆ 7:30ಕ್ಕೆ ಹೇಳ್ತಾ ಇರ್ತಾನೆ. ಆದ್ರೆ ಇನ್ನೊಂದು ಕಡೆ ವ್ಯಕ್ತಿ ನಂಬರ್ 2 ಬೆಳಗ್ಗೆ 5ಕ್ಕೆ ಎದ್ದು ತನ್ನ ದೈನಂದಿನದ ಆಕ್ಟಿವಿಟಿಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾನೆ. ಯಾವ ವ್ಯಕ್ತಿ ಬೆಳಗ್ಗೆ 5ಕ್ಕೆ ಹೇಳುತ್ತಾನೆ ಅವನಿಗೆ ಪ್ರತಿದಿನ 2.5 ಗಂಟೆ ಹೆಚ್ಚಿಗೆ ಸಿಗುತ್ತದೆ. ಒಂದು ದಿನಕ್ಕೆ 2.5 ಗಂಟೆ ಅಂದ್ರೆ ತಿಂಗಳಿಗೆ 3 ದಿನ, ವರ್ಷಕ್ಕೆ 39 ದಿನ ಹೆಚ್ಚಿಗೆ ಸಿಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ಎದ್ದೇಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನ ಎರಡನೇದಾಗಿ, ಬೆಳಗ್ಗೆ ಎದ್ದ ಕೂಡಲೇ 1 ಲೋಟ ನೀರು ಕುಡಿಯುವ ಮೂಲಕ ನಿಮ್ಮ ದಿನವನ್ನ ಶುರು ಮಾಡಿ. ಕೆಲವೊಬ್ರು ಕಾಫಿ ಟೀ ಇಲ್ಲದೆ ಹಾಸಿಗೆ ಬಿಟ್ಟು ಮೇಲಕ್ಕೆ ಎದ್ದೇಳೋದೇ ಇಲ್ಲ. ಆದ್ರೆ ನೀವು ಆ ರೀತಿ ಆಗಬೇಡಿ. ಬಿಸಿ ನೀರಿನ ಜೊತೆಗೆ ನಿಂಬೆ ಹಣ್ಣನ್ನು ಹಿಂಡು ಕುಡಿದರೆ ಇನ್ನೂ ಪ್ರಯೋಜನಗಳು ಹೆಚ್ಚು. ಮೂರನೇದಾಗಿ, ನೀವು ಮಲಗಿದ್ದ ಹಾಸಿಗೆಯನ್ನು ಎದ್ದ ಕೂಡಲೇ ನೀವೇ ಮಡಿಚಿ ಹಾಕಿ. ಯಾಕೆ ಅಂದ್ರೆ ಇದು ನಿಮ್ಮಲ್ಲಿರುವ ಸೆಲ್ಫ್ ಡಿಸಿಪ್ಲಿನ್ ಅನ್ನ ತೋರಿಸುತ್ತದೆ. ನಾಲ್ಕನೆಯದಾಗಿ, ಬೆಳಗ್ಗಿನ ಕಾರ್ಯಗಳು ಮುಗಿದ ನಂತರ ಪ್ರತಿನಿತ್ಯ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ. ವ್ಯಾಯಾಮ ಮಾಡಲು ಜಿಮ್ಗೆನೆ ಹೋಗಬೇಕು ಅಂತ ಇಲ್ಲ. ಬೇಕಿದ್ದರೆ ನೀವು ವಾಕಿಂಗ್, ಸ್ಕಿಪ್ಪಿಂಗ್ ಹಾಗೆ ಯೋಗಾಭ್ಯಾಸವನ್ನು ನಿಮ್ಮ ಮನೆಯಲ್ಲೇ ಮಾಡಬಹುದು. ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ಆ ದಿನ ಎಲ್ಲ ಪೂರ್ತಿ ಎನರ್ಜಿ ಜಾಸ್ತಿ ಇದ್ದು ಬೊಜ್ಜು ಕರಗಿಸೋದಕ್ಕೆ ಇದು ಒಂದು ಒಳ್ಳೆ ಮಾರ್ಗ. ಐದನೇದಾಗಿ, ಸ್ನಾನ ಮುಗಿಸಿ ಒಳ್ಳೆ ಪೌಷ್ಟಿಕವಾದ ತಿಂಡಿಯನ್ನ ತಿನ್ನಿ. ಆ ತಿಂಡಿಯಲ್ಲಿ ಹೆಚ್ಚು ತರಕಾರಿಗಳು, ಮೊಳಕೆ ಕಾಳುಗಳು ಅಥವಾ ಬೇಯಿಸಿರುವ ಮೊಟ್ಟೆ ತಿಂದರೆ ನಿಮ್ಮ ಮಾಂಸಖಂಡಗಳು ಚೆನ್ನಾಗಿ ಆರೋಗ್ಯವಾಗಿ ಇರುತ್ತವೆ. ತಿಂಡಿಯನ್ನ ಊಟದ ರೀತಿಯಲ್ಲಿ ತಿನ್ನದೆ ಪ್ರಸಾದದ ರೀತಿಯಲ್ಲಿ ಸ್ವಲ್ಪ ಮಾತ್ರ ತಿನ್ನಿ. ಆರನೆಯದಾಗಿ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಆಸಕ್ತಿ ಇರಬೇಕು. ಹೌದು ವೀಕ್ಷಕರೇ, ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇರಲೇಬೇಕು. ಯಾರದ್ದೋ ಬಲವಂತದ ಕಾರಣವಾಗಿ ಯಾವುದೇ ಕೆಲಸವನ್ನ ಮಾಡಬೇಡಿ. ಏಳನೆಯದಾಗಿ, ಮಧ್ಯಾಹ್ನದ ಊಟದಲ್ಲೂ ಸಹ ಒಂದು ರಾಗಿ ಮುದ್ದೆಯನ್ನ ತಿನ್ನುವುದು ಉತ್ತಮ. ಯಾಕೆ ಅಂದರೆ ನಮ್ಮ ತಾತ ಮುತ್ತಾತಂದಿಯರು ಎಲ್ಲ ಮುದ್ದೆಯನ್ನ ತಿಂದು ಎಷ್ಟು ಗಟ್ಟುಮುಟ್ಟಿಯಾಗಿ ಇದ್ದರು. ಆದರೆ ಇವಾಗ ಬಂದಿರೋ ಉಪ್ಪಿಟ್ಟು, ಟೊಮೊಟೊ ಬಾತುಗಳನ್ನ ತಿಂದು ಬೇಡದಿರೋ ಕೊಬ್ಬನ್ನ ಬೆಳೆಸಿಕೊಳ್ಳುತ್ತಿದ್ದಾರೆ ನಮ್ಮ ಯುವಕರು. ಮುದ್ದೆ ಜೊತೆಗೆ ಯಾವುದಾದರೂ ಸೊಪ್ಪು ಪಲ್ಯವನ್ನ ತಿನ್ನುವುದು ಇನ್ನೂ ಉತ್ತಮ. ಅತಿ ಮುಖ್ಯವಾಗಿ 8ನೆಯದ್ದು, ಹಣವನ್ನು ಜಾಸ್ತಿ ಸೇವ್ ಮಾಡಿ ಹಾಗೆ ಇನ್ವೆಸ್ಟ್ ಮಾಡಿ. ನಮ್ಮ ಭಾರತೀಯರಲ್ಲಿ ಜಾಸ್ತಿ ಜನ ದುಡಿದು ಖರ್ಚು ಮಾಡುತ್ತಾರೆ. ಹಾಗೆ ಇನ್ನೂ ಸ್ವಲ್ಪ ಜನ ಬಂದಿರೋ ಸಂಬಳದಲ್ಲಿ ಉಳಿಸಿ ಅದನ್ನ ಹೂಡಿಕೆ ಸಹ ಮಾಡುತ್ತಾರೆ. ಕೊನೆಗೆ ಆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿರೋ ಲಾಭದಲ್ಲಿ ಅವರಿಗೆ ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಹಾಗೆ ಅವರು ಸಕ್ಸಸ್ಫುಲ್ ಕೂಡ ಆಗ್ತಾರೆ. ಅದಕ್ಕಾಗಿ ಹಣವನ್ನು ನೀರಿನಂತೆ ಖರ್ಚು ಮಾಡದೆ ಉಳಿಸಿ ಅದನ್ನ ಹೂಡಿಕೆ ಮಾಡಿ. 9ನೆಯದಾಗಿ, ಒಳ್ಳೆ ವ್ಯಕ್ತಿಗಳ ಸಂಘ ಸೇರಿ. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅನ್ನೋ ಗಾದೆ ಮಾತು 100ಕ್ಕೆ 100 ಸತ್ಯ. ನಿಮ್ಮ ಸ್ನೇಹಿತರನ್ನ ತೋರಿಸಿ ನಾನು ನಿಮ್ಮ ವ್ಯಕ್ತಿತ್ವವನ್ನ ಹೇಳುತ್ತೇನೆ ಅನ್ನೋ ಮೆಸೇಜ್ ಅಲ್ಲಿ ಯಾವ ಸುಳ್ಳು ಇಲ್ಲ. ನಿಮ್ಮ ಫ್ರೆಂಡ್ ಸರ್ಕಲ್ ನಿಮಗಿಂತ ಹೆಚ್ಚು ಬುದ್ಧಿಶಾಲಿಗಳಾಗಿ ಉತ್ತಮ ರೀತಿಯಲ್ಲಿ ಯೋಚನೆ ಮಾಡೋರನ್ನ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಆವಾಗ ನೀವು ಕೂಡ ಉತ್ತಮರಾಗಿ ಜೀವನದಲ್ಲಿ ಮುಂದೆ ಬರ್ತೀರಾ. ಇನ್ನ ಕಡೆಯದಾಗಿ, ರಾತ್ರಿ ವೇಳೆ 8 ಗಂಟೆಯೊಳಗೆಲ್ಲ ಸ್ವಲ್ಪ ಆಹಾರ ತಿಂದು 10 ಗಂಟೆಯೊಳಗೆಲ್ಲ ನಿದ್ದೆಗೆ ಜಾರಿದರೆ ಬೆಳಗ್ಗೆ ಬೇಗ ಏಳಲು ಸಹಾಯವಾಗುತ್ತದೆ. ಹಾಗೆ ಒಳ್ಳೆ ನಿದ್ದೆ ಕೂಡ ಬರುತ್ತದೆ ಅಂತ ಹೇಳುತ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.